ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಸ್ಯಾರಿ ಹ್ಯಾಂಗರ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಪ್ಲೀಟ್ ಎಲ್ಲ ನೀಟಾಗಿ ತಗೊಂಡು ಪಿನ್ನಿಂಗ್ ಕೂಡ ಮಾಡ್ಕೊಂಡಿದ್ದೀನಿ, ನೀಟಾಗಿ ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಳತೆ ಪ್ರಕಾರ ನೆರಿಗೆ ಮಾಡ್ಕೊಂಡಿರೋದ್ರಿಂದ ಕ್ಲೀನಾಗಿ ಐರನ್ ಎಲ್ಲ ಮಾಡಿಕೊಂಡು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಅಪ್ಪರ್ ಪಾರ್ಟ್ ಕೂಡ ನಾನು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಐರನ್ ಮಾಡಿಕೊಂಡ್ರೆ ನಮಗೆ ಯಾವ ಸೈಜ್ ಬೇಕು ಆ ಸೈಜು ಈ ಥರ ನಮ್ಮ ಕ್ಲೈಂಟಿಗೆ ಯಾವ ಸೈಜ್ ಬೇಕು ಆ ಸೈಜ್ ನಾನು ಮೆಷರ್ಮೆಂಟ್ ಪ್ರಕಾರನೇ ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ಯಾವ ರೀತಿ ಇಟ್ಕೊಂಡು ಫೋಲ್ಡ್ ಮಾಡ್ಕೋತೀನಿ ಅಂತ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬೋದು. ಈಗ ನೆಕ್ಸ್ಟ್ ನಾನು ಈ ನೆರಿಗೆ ಪೋರ್ಷನ್ ಏನಿದೆ, ನಾವು ಸೊಂಟದಿಂದ ಕೆಳಗಡೆ ಬರೋ ಅಂಥ ಪೋರ್ಷನ್ನ ಈ ರೀತಿ ಕ್ಲೀನಾಗಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಈಗ ಇಟ್ಕೊಳ್ಳೋದ್ರಿಂದ ಇದು ನಾವು ಒಳಗಡೆ ಸಿಕ್ಕಿಸ್ಕೊಳ್ಳೋ ಅಂಥ ಎಕ್ಸ್ಟ್ರಾ ಸ್ಯಾರಿ ಏನಿರುತ್ತೆ ಅದನ್ನು ಕೆಳಗಡೆ ಬಿಟ್ಕೊಳ್ತೀನಿ. ಇಲ್ಲಿ ನೀವು ನೀಟಾಗಿ ನೋಡ್ಕೋಬೋದು, ಇದು ನಾವು ಎಕ್ಸ್ಟ್ರಾ ಸಿಗಿಸ್ಕೊಳ್ಳೋದು ಕೆಳಗಡೆ ಬರುತ್ತೆ. ಈ ರೀತಿ ನಾವು ನೆರಿಗೆ ರೆಡಿ ಮಾಡ್ಕೊಂಡಿರೋದು ಕ್ಲೀನಾಗಿ ಇಲ್ಲಿ ನಮಗೆ ಕಾಣಿಸುತ್ತೆ. ಸೊ ಇದಾದಮೇಲೆ ನಮಗೆ ಈ ಸೆರಗಿನ ಭಾಗ ಏನಿರುತ್ತೆ ಅದು ನಾವು ಹೇಗೆ ಸ್ಟ್ರೈಟಾಗಿ ನಿಂತ್ಕೊಂಡಿರ್ತೀವಿ ಈ ರೀತಿ ಹಾಕೊಂಡಾಗ ಕರೆಕ್ಟಾಗಿ ಅದೇ ಪೋರ್ಷನ್ಗೆ ಸೆರಗು ಮತ್ತು ಅಪ್ಪರ್ ಬಾಡಿ ಎರಡು ಕ್ಲೀನಾಗಿ ಈ ಥರನೇ ಇರುತ್ತೆ. ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ. ನಾವು ಯಾವ ರೀತಿ ಸ್ಯಾರಿನ ಐರನ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಈ ವಿಡಿಯೋಲಿ ಅಂದ್ಕೊಳ್ತೀನಿ. ಸೊ ಇದು ನೆರಿಗೆನ ನಾನು ಈ ರೀತಿ ಕೆಳಗಡೆ ಇಟ್ಕೊಂಡಿದ್ದೀನಿ. ನೆರಿಗೆ ಕೆಳಗಡೆ ಇರೋದು ನಾವು ಏನು ಸ್ಟಾರ್ಟಿಂಗಲ್ಲಿ ಹೊಟ್ಟೆ ಭಾಗದಲ್ಲಿ ಒಂದು ಸುತ್ತಳತೆ ತಗೊಳ್ತೀವಿ ಅದು ಕೆಳಗಡೆ ಹಿಂದೆ ಭಾಗಕ್ಕೆ ಹೋಗುತ್ತೆ. ಸೊ ಅದ್ರ ಮೇಲೆ ಈ ನೆರಿಗೆ ಬರುತ್ತೆ. ಈ ನೆರಿಗೆ ಆದಮೇಲೆ ನೆಕ್ಸ್ಟು ಈ ರೀತಿ ಅಪ್ಪರ್ ಬಾಡಿ ಹಾಗೆ ಸೆರಗು ಎರಡು ಬರುತ್ತೆ. ಈಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಕ್ಲೀನಾಗೆಲ್ಲ ಜೋಡಿಸ್ಕೊಂಡು ಸೆರಗನ್ನ, ಸೊ ಈ ಸೆರಗು ಏನಿದೆ ಇದನ್ನು ಈ ರೀತಿ ಮುಂದಕ್ಕೆ ಹಾಕೊಳ್ತಾ ಇದ್ದೀನಿ. ಕ್ಲೀನಾಗಿ ನೀವು ನೋಡ್ಕೋಬೋದು, ಮುಂದೆ ಹಾಕ್ಕೊಳ್ತೀನಿ. ಎಕ್ಸ್ಟ್ರಾ ನಾವು ಏನು ಇಲ್ಲಿ ನಾನು ನೀಟಾಗಿ ಪಿನ್ ಮಾಡ್ಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಇದು ಬಂದು ನಮಗೆ ಈ ಅಪ್ಪರ್ ಬಾಡಿ ಮೀನ್ಸ್ ಈ ಚೆಸ್ಟ್ ಪ್ಲೀಟ್ ಏನು ಬರುತ್ತೆ ಅದಕ್ಕೆ ನಾನು ಈ ರೀತಿ ಪಿನ್ ಹಾಕಿ ಐರನ್ ಮಾಡಿ ಆದಮೇಲೆ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿರ್ತೀನಿ, ಯಾಕಂದರೆ ಇದು ಆ ಕಡೆ ಈ ಕಡೆ ಆಗಲ್ಲ ಅಂತ. ಇದಾದಮೇಲೆ ಈ ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ಕ್ಲೀನಾಗಿ ಒಂದು ಫೋಲ್ಡು ನಂತರ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ತೀನಿ. ಈಗ ಈ ಕೆಳಗಡೆ ನಾನು ಬಿಟ್ಕೊಂಡಿದ್ದಂಥ ಸೀರೆ ಭಾಗ ಏನಿದೆ ಅಂದರೆ ಇದನ್ನು ನಾವು ಸ್ಟಾರ್ಟಿಂಗಲ್ಲಿ ಸ್ಯಾರಿ ಉಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಸೊಂಟದ ಭಾಗದಲ್ಲಿ ಸಿಕ್ಕಿಸ್ಕೊಳ್ತೀವಲ್ಲ ಆ ಸೀರೆದು ಇದು ಎಕ್ಸ್ಟ್ರಾ ಬಟ್ಟೆ, ಇದನ್ನು ಇದ್ರ ಮೇಲೆ ಕ್ಲೀನಾಗಿ ಜೋಡಿಸ್ಕೊಳ್ತೀನಿ. ಸೊ ಇದೀಗ ಈ ರೀತಿ ಕ್ಲೀನಾಗಿ ಆಗುತ್ತೆ. ನೆಕ್ಸ್ಟು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ನಾವು ನೆರಿಗೆ ಯಾವ ರೀತಿ ಇಟ್ಕೊಂಡಿದ್ವಿ ಅದು ಅದೇ ಪ್ಲೇಸಲ್ಲೇ ಇರುತ್ತೆ. ಜಸ್ಟ್ ನಾವು ನನ್ನ ಕಡೆಯಿಂದ ಏನು ಎಕ್ಸ್ಟ್ರಾ ಬಂದಿರುತ್ತೋ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತೀನಿ. ಇದಾದಮೇಲೆ ಈ ಒಂದು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಹ್ಯಾಂಗರ್ ಸ್ಯಾರಿ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ, ಹ್ಯಾಂಗರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ನೀವು ಹ್ಯಾಂಗರ್ನ ಕಂಫರ್ಟಬಲ್ ಆಗಿ ನಿಮ್ಮ ಅನುಕೂಲ ತಕ್ಕಂಗೆ ಹ್ಯಾಂಗರ್ಸ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ರೀತಿ ಸ್ವಲ್ಪ ತುಂಬ ಫ್ಲ್ಯಾಟು ಅಲ್ಲ ತುಂಬ ದೊಡ್ಡದು ಅಲ್ಲ ಆ ರೀತಿ ಸೈಜ್ ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಪ್ಲಾಸ್ಟಿಕ್ದನ್ನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ನಮಗೆ ವೆರೈಟೀಸ್ ಕೂಡ ಸಿಗುತ್ತೆ. ಈಗ ಇದು ನಮ್ಮ ಕಾಲ್ ಕಡೆ ಬರೋ ಅಂಥ ಬಾರ್ಡರು. ಈಗ ನೆಕ್ಸ್ಟು ನಾವಿಲ್ಲಿ ಒಂದು ಕಡೆಯಿಂದ ಹ್ಯಾಂಗರ್ ಒಳಗಡೆ ಸ್ಯಾರಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಈ ಸೆರಗಿನ ಪಾರ್ಟ್ ಏನಿರುತ್ತೆ
ಅದು ಅಪ್ಪರ್ ಬಾಡಿ ಇಲ್ಲಿಗೆ ಬರುತ್ತೆ ಕ್ಲೀನಾಗಿ. ಇದು ಅಷ್ಟೇ, ನಾವೇನು ಐರನ್ ಮಾಡಿ ಪಿನ್ ಹಾಕಿದ್ವಿ ನೀವು ನೋಡ್ಬೋದು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಅದೇ ರೀತಿಯೇ ಇರುತ್ತೆ. ಇದು ಕೂಡ ಅಷ್ಟೇ, ಇದು ಜಸ್ಟ್ ಇಮ್ಮಿಡಿಯೇಟೇ ನಾವು ಸ್ಯಾರಿ ರ್ಯಾಪ್ ಮಾಡ್ತೀವಿ ಅಂದರೆ ಇಲ್ಲಿ ಪಿನ್ ಹಾಕಿ ಸೆಕ್ಯೂರ್ ಮಾಡೋ ನೆಸೆಸಿಟಿ ಇರಲ್ಲ. ಟ್ರಾವೆಲಿಂಗ್ ಅಥವಾ ಕಾರಲ್ಲಿ ಇದನ್ನು ತೊಗೊಂಡು ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ, ಇದನ್ನು ಎತ್ಕೊಂಡು ಹೋಗ್ತಾರೆ ಅನ್ನೋಂಗಿದ್ರೆ ಮಾತ್ರನೇ ಇಲ್ಲಿ ಒಂದು ನಾನು ಪಿನ್ ಹಾಕಿ ಸೆಕ್ಯೂರ್ ಮಾಡ್ತೀನಿ. ಒಂದು ದೊಡ್ಡ ಸೈಜ್ ಪಿನ್ ತೊಗೊಂಡಿದ್ದೀನಿ. ಸ್ವಲ್ಪ ಶಾರ್ಪಾಗಿರೋ ಪಿನ್ಸ್ನ ಯೂಸ್ ಮಾಡಿದ್ರೆ ಒಳ್ಳೆಯದು, ಸ್ಯಾರಿ ಏನೂ ಡ್ಯಾಮೇಜ್ ಆಗಲ್ಲ. ಈ ಬ್ಯಾಕ್ ಸೈಡಿಂದ ಈ ಥರ ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದನ್ನ ಈ ರೀತಿ ಹಿಂದೆಗಡೆಯಿಂದ ತೊಗೊಳ್ತೀನಿ. ನೋಡ್ಬೋದು ಬ್ಯಾಕ್ ಸೈಡಿಂದ ತೊಗೊಂಡಿದ್ದೀನಿ. ಸೆರಗನ್ನ ಫೋಲ್ಡ್ ಮಾಡಿ ಏನಿದೆ ಹ್ಯಾಂಗರು ಅದರೊಳಗಡೆಯಿಂದ ಮತ್ತೆ ಉಲ್ಟಾ ತೊಗೊಳ್ತೀನಿ. ಉಲ್ಟಾ ತೊಗೊಂಡಾಗ ಫೋಲ್ಡಿಂಗ್ನ ಸರಿ ಮಾಡ್ಕೋಬೇಕು. ಈ ರೀತಿ ಕ್ಲೀನಾಗಿ ನಾವು ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನು ನಾವು ಕಾರಲ್ಲಾದರೂ ನೀಟಾಗಿ ಇಟ್ಕೊಂಡು ಎತ್ಕೊಂಡು ಹೋಗ್ಬೋದು, ಯಾವ ರೀತಿ ಆದರೂ ನಾವು ಇಟ್ಕೋಬೋದು. ಸೊ ಇದು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್.